ಲಾರ್ಕ್ ಹಕ್ಕಿಯು ಕಾಡಿನಲ್ಲಿ ಹಾಡುತ್ತಾ ಕುಣಿಯುತ್ತಾ ಹುಳುಗಳನ್ನು ತಿನ್ನುತ್ತಾ ಆರಾಮಾಗಿ ಇತ್ತು. ಒಂದು ದಿನ ಒಂದು ಕರಡಿಯು ಹುಳುಗಳನ್ನು ಹಿಡಿದು ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ಮಾರುಕಟ್ಟೆಗೆ ಮಾರಲು ಹೊರಟಿತು. ಅದನ್ನು ನೋಡಿದ ಲಾರ್ಕ್ ಹಕ್ಕಿ ಬಂದು ಕೇಳಿತು, ಈ ಪೆಟ್ಟಿಗೆಯಲ್ಲಿ ಏನಿದೆ? ಇದರಲ್ಲಿ ಹುಳುಗಳಿವೆ. ನಾನು ಇದನ್ನು ಮಾರುಕಟ್ಟೆಗೆ ಹೋಗಿ ಮಾರುತ್ತೇನೆ, ಬದಲಾಗಿ ಹಕ್ಕಿಯ ರೆಕ್ಕೆಗಳನ್ನು ಪಡೆಯುತ್ತೇನೆ. ಅದಕ್ಕೆ ಲಾರ್ಕ್ ಯೋಚಿಸಿತು, ನನ್ನ ಬಳಿ ಸಾಕಷ್ಟು ರೆಕ್ಕೆಗಳಿವೆ, ಇದನ್ನು ನನಗೆ ತಿನ್ನಲು ಕೊಡುವೆಯಾ ಎಂದು ಕೇಳಿತು. ಅದಕ್ಕೆ ಕರಡಿ ಒಪ್ಪಿ ಹುಳುಗಳನ್ನು ರೆಕ್ಕೆಗೆ ಬದಲಾಯಿಸಿತು. ಮತ್ತೊಂದು ದಿನವೂ ಅದೇ ಘಟನೆಯಾಯಿತು. ದಿನದಿಂದ ದಿನಕ್ಕೆ ಲಾರ್ಕ್ ಹಕ್ಕಿಯು ತನ್ನ ಇನ್ನಷ್ಟು ರೆಕ್ಕೆಗಳನ್ನು ಕಿತ್ತು ಕೊಡುತ್ತಿತ್ತು, ಬದಲಾಗಿ ಹುಳುಗಳನ್ನು ಪಡೆಯುತ್ತಿತ್ತು. ಒಂದು ದಿನ ಲಾರ್ಕ್ ಹಕ್ಕಿಯ ಬಳಿ ಹುಳುಗಳನ್ನು ಪಡೆಯಲು ರೆಕ್ಕೆಗಳೇ ಉಳಿಯಲಿಲ್ಲ. ಅದು ಹಾರಲು ಆಗಲಿಲ್ಲ ಮತ್ತು ಹುಳುಗಳನ್ನು ಹುಡುಕಲು ಆಗಲಿಲ್ಲ. ಅದು ತುಂಬಾ ಅಸುಂದರವಾಗಿ ಕಾಣಿಸಿತು, ಆಡುವುದನ್ನು ನಿಲ್ಲಿಸಿತು ಮತ್ತು ಕೆಲವೇ ದಿನಗಳಲ್ಲಿ ಸತ್ತು ಹೋಯಿತು. ಲಾರ್ಕ್ ಸುಲಭವಾದ ಮಾರ್ಗವನ್ನು ಆಯ್ಕೆ ಮಾಡಿದೆ ಎಂದು ಭಾವಿಸಿತ್ತು, ಆದರೆ ಆಹಾರವನ್ನು ಪಡೆಯಲು ಅದು ಕಠಿಣವಾದ ಮಾರ್ಗವಾಗಿತ್ತು. ನಮ್ಮ ಜೀವನದಲ್ಲೂ ಹೀಗೆಯೇ ನಾವು ಸುಲಭವಾದ ದಾರಿಯನ್ನು ಹುಡುಕುತ್ತೇವೆ, ಆದರೆ ಅದು ಕೊನೆಯಲ್ಲಿ ತುಂಬಾ ಕಷ್ಟಕರವಾಗುತ್ತದೆ. ಧನ್ಯವಾದಗಳು.